ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮಿಂಚಿನ ವೇಗ, ಬುಲೆಟ್ ಟ್ರೈನ್, ಧೋನಿಯ ಸ್ಟಂಪಿಂಗ್ ಸ್ಪೀಡ್, ಇದನ್ನ ಬಿಟ್ರೆ ನಮ್ಮ ಯೋಗಿಜಿ ಆಕ್ಷನ್ ವೇಗ. ಯೋಗಿಜಿ ಆಕ್ಷನ್ ಎಷ್ಟು ಸ್ಪೀಡ್ ಅಂದ್ರೆ ಬೆಳಗ್ಗೆ 2:30ಕ್ಕೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ರಾಜ್ಯಸಭೆಯಲ್ಲಿ ಪಾಸ್ ಆಗುತ್ತೆ. ಇದಾದ 1.5 ಗಂಟೆಗೆ ಅಂದ್ರೆ ಬೆಳಗ್ಗಿನ ಜಾವ 4 ಗಂಟೆ ಸುಮಾರಿಗೆ ಎಲ್ಲಾ ಡಿಸ್ಟ್ರಿಕ್ಟ್ ಆಫೀಸರ್ಗಳಿಗೆ ಯೋಗಿಜಿ ಆದೇಶ ಹೋಗುತ್ತೆ, ಇಲ್ಲೀಗಲ್ ವಕ್ಫ್ ಪ್ರಾಪರ್ಟಿಯ ಮೇಲೆ ಆಕ್ಷನ್ ತಗೊಳ್ಳಿ ಅಂತ. ಕೋಲಿಗೆ ಎಣ್ಣೆ ಸವರ್ಕೊಂಡು ಮೊದಲೇ ತಯಾರಾಗಿ ನಿಂತಿದ್ರು. ಆಲ್ರೆಡಿ 1.31 ಲಕ್ಷ ಇಲ್ಲೀಗಲ್ ವಕ್ಫ್ ಪ್ರಾಪರ್ಟಿಗಳನ್ನು ಗುರುತಿಸಿಕೊಂಡಿದ್ರು. ಯಾವಾಗ ಅಲ್ಲಿ ಬಿಲ್ ಪಾಸ್ ಆಯಿತು, ಈ ಕಡೆಯಿಂದ ಡಿಸ್ಟ್ರಿಕ್ಟ್ ಆಫೀಸರ್ಗಳಿಗೆ ಆದೇಶ ಹೋಗಿತ್ತು. ಯೋಗಿ ಸ್ಪೀಡ್ ಹೆಂಗಿದೆ ನೋಡಿ, ಬೆಳಗ್ಗೆ ಆಗೋವರೆಗೂ ಕೂಡ ಕಾಯಲಿಲ್ಲ. ದೇಶದ ಮೊದಲ ಸ್ವಾತಂತ್ರ್ಯದ ಕ್ರಾಂತಿ ಇದೇ ಉತ್ತರ ಪ್ರದೇಶದಲ್ಲೇ ಶುರುವಾಗಿದ್ದು. ಈಗ ಸಾಂಸ್ಕೃತಿಕ ಕ್ರಾಂತಿ ಕೂಡ ಉತ್ತರ ಪ್ರದೇಶದಿಂದಲೇ ಶುರು ಆಗ್ತಾ ಇದೆ. ಬಿಲ್ ಪಾಸ್ ಆಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸೈನ್ ಹಾಕೋಕೆ ಪೆನ್ನನ್ನು ಹೊರಗೆ ತೆಗ್ದಿಲ್ಲ. ಅಷ್ಟರಲ್ಲಿ ಯೋಗಿಜಿ ಉತ್ತರ ಪ್ರದೇಶದಲ್ಲಿ ಆರ್ಡರ್ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಅಕ್ರಮ ವಕ್ಫ್ ಆಸ್ತಿಗಳು ಇವೆಯೋ ಎಲ್ಲವನ್ನ ಸೀಸ್ ಮಾಡಿ ಅಂತ. ಯೋಗಿಜಿ ಮೊದಲೇ ಹೇಳಿದ್ರು, ಯಾವುದೆಲ್ಲ ಆಸ್ತಿಗಳಿಗೆ ದಾಖಲೆಗಳಿದೆ ಅದನ್ನೆಲ್ಲ ಸಬ್ಮಿಟ್ ಮಾಡಿ ಅಂತ. ಈಗ ಯಾವ ಆಸ್ತಿಗಳಿಗೆ ಡಾಕ್ಯುಮೆಂಟ್ ಇಲ್ಲ ಎಲ್ಲವನ್ನ ಸೀಸ್ ಮಾಡೋಕೆ ಹೇಳಿದ್ದಾರೆ. ಯುಪಿಯಲ್ಲಿ 1,24,000 ಸುನ್ನಿ ವಕ್ಫ್ ಆಸ್ತಿಗಳು, ಹಾಗೆ 7,785 ಶಿಯಾ ವಕ್ಫ್ ಆಸ್ತಿಗಳ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ ಸರಿಯಾದ ದಾಖಲೆ ಇಲ್ಲ ಅಂದ್ರೆ ಅವುಗಳನ್ನ ಸರ್ಕಾರ ವಶಕ್ಕೆ ತೆಗೆದುಕೊಳ್ಬೇಕು ಅಂತ ಯೋಗಿಜಿ ಆರ್ಡರ್ ಮಾಡಿದ್ದಾರೆ. ಅಬ್ಬಾಜಾನ್ ಕಣ್ಣಲ್ಲಿ ಈಗ ರಕ್ತವೇ ಸುರಿತಾ ಇರಬಹುದು ಪಾಪ. ಯಾಕಂದ್ರೆ ಇದಕ್ಕೂ ಮುಂಚೆ ಇದೇ ಅಬ್ಬಾಜಾನ್ ಹೇಳಿದ್ದು ನೆನಪಿಲ್ವೇ? ಉತ್ತರ ಪ್ರದೇಶದಲ್ಲಿ 1.21 ಲಕ್ಷ ವಕ್ಫ್ ಪ್ರಾಪರ್ಟಿ ಇದೆ, ಅದರಲ್ಲಿ 1.12 ಲಕ್ಷ ಪ್ರಾಪರ್ಟಿಗೆ ದಾಖಲೆನೇ ಇಲ್ಲ ಅಂತ. ಕಾನೂನು ಬನ್ ಜಾಯೇಗಾ, उत्तर प्रदेश में 1,21,000 वक्फ की प्रॉपर्टीज है, 1,12,000 के पास कागज ही नहीं है. वक्फ का यूजर खत्म हो गया तो जायदादें कौन लेगा? वो जायदादें कौन लेगा बताओ? तुम्हारे पास लीगल उसके ऊपर इख्तियारी नहीं होगा, कोई भी घुस जाएगा. वक्फ का यूजर निकाल दिए. ಇದೇ ಭಯಕ್ಕೆ ವಕ್ಫ್ ಬಿಲ್ ತಿದ್ದುಪಡಿ ಬೇಡ ಅಂತ ಇದ್ದಿದ್ದು. ಈಗ ಯೋಗಿಜಿ ಅಂತೂ ವಸೂಲಿ ಮಾಡೋದಕ್ಕೆ ಫುಲ್ ರೆಡಿ ಆಗಿದ್ದಾರೆ. ಆಲ್ರೆಡಿ ಅದನ್ನ ವಶಕ್ಕೆ ತೆಗೆದುಕೊಳ್ಳೋಕೆ ಆದೇಶವನ್ನು ಕೊಟ್ಟಿದ್ದಾರೆ. ಇದು ಯೋಗಿ ಅವರ ಕಾರ್ಯಬದ್ಧತೆ. ಇದಕ್ಕೂ ಮುಂಚೆ ಕಾಶಿ ವಿಶ್ವನಾಥ ಮಂದಿರದಲ್ಲಿ ಶೃಂಗಾರ ಗೌರಿ ಮಂದಿರವನ್ನು ತೆರೆಯಲಾಯಿತು. ಆಗ ಈ ಮುಸ್ಲಿಂ ಸಂಘಟನೆಗಳು ಸುಪ್ರೀಂ ಕೋರ್ಟ್ಗೆ ಕೂಡ ಹೋಗೋಕೆ ಆಗಲಿಲ್ಲ. ಅವತ್ತೇ ಆ ರಾತ್ರಿ ಮಂದಿರವನ್ನು ತೆರೆಸಿ ಪೂಜೆ ಅರ್ಚನೆಗಳನ್ನ ಯೋಗಿ ಸರ್ಕಾರ ಮಾಡಿಸಿತ್ತು. ಉತ್ತರ ಪ್ರದೇಶದಲ್ಲಿ ಒಬ್ಬ ಸಂಬಲ್ ಸಂಸದ ಇದ್ದಾರೆ, ಜಿಯೋ ರೆಹಮಾನ್ ಬರ್ಕ ಅಂತ. ಅವರು ಸಂಸತ್ನಲ್ಲಿ ಭಾಷಣ ಮಾಡ್ತಾ ಇದ್ರು, ನಾವು ಮುಸಲ್ಮಾನರು ಈ ದೇಶದ ಮಾಲೀಕರು ಅಂತ. अगर जो मुसलमानों को प्यार था पाकिस्तान से वो चले गए, जिनको इस हिंदुस्तान से प्यार था, वफा थी, वो आज इस हिंदुस्तान के अंदर है. हम इस देश के दुश्मन नहीं, हम इस देश में नौकर भी नहीं है, हम इस देश के मालिक हैं. हम इस देश में नौकर भी नहीं है, हम इस देश के मालिक हैं. ಈತನ ಮನೆಯ ಮುಂದೆ ಯೋಗಿಜಿ ಢಾಕಾ ಪೊಲೀಸ್ ಸ್ಟೇಷನ್ ನಿರ್ಮಿಸಿದ್ದು. ಆ ದಿನದಿಂದ ಸಂಬಲ್ಗೆ ಆ ವ್ಯಕ್ತಿ ಮುಖನೇ ಹಾಕಿಲ್ಲ, ದೆಹಲಿಯಲ್ಲೇ ಹರಾ ಮಾಡ್ತಾ ಇದ್ದಾರೆ. ಆದ್ರೂ 8 ತಾರೀಕಿಗೆ SIT ಈಗ ಅವರನ್ನ ಹಾಜರಾಗೋಕೆ ಹೇಳಿದೆ. ಯಾಕಂದ್ರೆ 24 ನವೆಂಬರ್ 2024ರಲ್ಲಿ ವಿಷ್ಣು ಶಂಕರ್ ಜೈನ್ ಹಾಗೂ ಅವರ ತಂಡ ಸಂಬಲ್ನಲ್ಲಿ ಸರ್ವೆ ಮಾಡೋಕೆ ಹೋದಾಗ ಅವರ ಮೇಲೆ ಕಲ್ಲು ತೂರಾಟ ನಡೆದಿತ್ತು. ಅವರನ್ನ ಕೊಲೆ ಮಾಡೋಕೆ ನೋಡಲಾಗಿತ್ತು. ಇದರ ನಂತರ ಪೊಲೀಸರು ಅನೇಕರನ್ನ ಅರೆಸ್ಟ್ ಮಾಡಿದ್ರು. ಅದರಲ್ಲಿ ಅತಿ ಹೆಚ್ಚು ಜನ ಬರ್ಕ್ ಸಾಹೇಬ್ರ ಚೇಲಗಳು. ಆ ಕಲ್ಲು ತೂರಾಟದ ಮಾಸ್ಟರ್ ಮೈಂಡ್ ಆಗಿದ್ದಂಥ ಜಾಫರ್ ಅಲಿಯನ್ನ UP ಪೊಲೀಸರು ತಮ್ಮದೇ ರೀತಿಯಲ್ಲಿ ವಿಚಾರಣೆ ಮಾಡಿದಾಗ ಆತ ಬಾಯ್ಬಿಟ್ಟ ಹೆಸರು ಬರ್ಕ್ ಸಾಹೇಬ್ರ ಹೆಸರು. ಕಲ್ಲು ತೂರಾಟ ನಡೆಸಿ ಅಂತ ಹೇಳಿ ಮಾರನೇ ದಿನ ಹೈದರಾಬಾದ್ಗೆ ತೆರಳಿದ್ದ ಈ ಬರ್ಕ್ ಅಂತ ಆತ ಹೇಳ್ದ. ಹಾಗಾಗಿ 8ನೇ ತಾರೀಕು ಬರ್ಕ್ ಸಾಹೇಬ್ರು ಹಾಜರಾದಾಗ ವಿಚಾರಣೆ ನಡೆಸಿ ಅವತ್ತೇ ಅವರನ್ನ ಬಂಧಿಸಿದ್ದು ಆಶ್ಚರ್ಯ ಇಲ್ಲ. ಕೊನೆಯದಾಗಿ ಈ ವಕ್ಫ್ ಬಿಲ್ ಅಂದಾಗ ಒಬ್ಬ ನಾಯಕಿಯನ್ನ ನಾವು ನೆನಪು ಮಾಡಿಕೊಳ್ಳಲೇಬೇಕು. ಅವರು ಮತ್ಯಾರೂ ಅಲ್ಲ,
ಸ್ಮೃತಿ ಇರಾನಿ. ವಕ್ಫ್ ಬಿಲ್ ತಿದ್ದುಪಡಿಗೆ ಬಿಜೆಪಿ ಬಹಳ ಹಿಂದಿನಿಂದಲೇ ತಯಾರಿ ಶುರು ಮಾಡಿತ್ತು. ಸ್ಮೃತಿ ಇರಾನಿ ಅವರು 2022ರಿಂದ 2024ರವರೆಗೆ ಈ ವಕ್ಫ್ ಬಿಲ್ಗೆ ಫೌಂಡೇಶನ್ ಹಾಕಿದ್ರು. ಅದಾದ ನಂತರ ಕೆಲವೊಂದು ಬದಲಾವಣೆ ತಂದು ಅದನ್ನು ಚಾಲ್ತಿಗೆ ತರಲಾಯಿತು. ಸ್ಮೃತಿ ಇರಾನಿ ಅವರು ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್ ಆಗಿ ಸೇವೆ ಸಲ್ಲಿಸಿದರ ಪರಿಣಾಮ ವಕ್ಫ್ ಬಿಲ್ ರಚನೆ ಮಾಡುವುದಕ್ಕೆ ಸಹಾಯ ಆಗಿದೆ. ಅವರು ನೆಟ್ಟಿದ್ದ ಸಸಿಯಿಂದ ಕೇಂದ್ರ ಸರ್ಕಾರ ಇವತ್ತು ಫಲವನ್ನು ಕುಯ್ತಾ ಇದೆ. ಈ ಸೇವೆಯಿಂದಾಗಿ ಮುಂದಿನ ದಿನಗಳಲ್ಲಿ ಸ್ಮೃತಿ ಇರಾನಿ ಅವರಿಗೆ ಬಿಜೆಪಿ ಸರ್ಕಾರದಿಂದ ಒಳ್ಳೆಯ ಗಿಫ್ಟ್ ಕೂಡ ಸಿಗಬಹುದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.